ಆಮೇಲೆ ಇನ್ನೊಂದು ಸರಿ ಈ ಮೂವಿನಲ್ಲಿ ತುಂಬಾ ಇದಿದೆ, ಏನದು ಎಮೋಷನಲ್ ಕೋಶೆಂಟ್ ಅಂತಂದ್ರೆ ತಾಯಿ ಜೊತೆ ಬಾಂಡಿಂಗ್ ಆಗಿರ್ಬೋದು, ಆ ಸೆಂಟಿಮೆಂಟ್ಸ್ ಆಗಿರ್ಬೋದು, ಬ್ರದರ್ಹುಡ್ಡು ಅಂದರೆ ಅಣ್ಣ ತಮ್ಮಂದ ಬಾಂಡಿಂಗು, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ರವಿ ಸರ್ ಮೂಲಕನೇ ನಾವು ಕೇಳ್ಕೊಂಡಿದ್ದು. ಸೊ ಅದರದೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳಿದ್ರಿ, ಅವಾಗಿಂದ ಅವಾಗಲೇ ಫ್ಲೋನಲ್ಲಿ ಬಂತು ಅಂತಂದ್ರಿ. ಬಟ್ ಸ್ಕ್ರೀನ್ನಲ್ಲೆಲ್ಲ ನೀವು ನೋಡಿದಾಗ ಗೂಸ್ ಬಂಪ್ಸ್ ಬಂತು, ಇದು ನಾನಾ, ಕಣ್ಣೀರ್ ಬಂತು ಅಂತ. ಸೊ ಇದರಲ್ಲಿ ವೀಕ್ಷಕರನ್ನ ಏನಾದರೂ ಅಳಿಸೋ ಅಂತ ಕಾರ್ಯಕ್ರಮಗಳಿದೆಯಾ ಇದರಿಂದ? ಗೊತ್ತಿಲ್ಲ ಕಣ. ಏನಾಗತ್ತೆ, ನಾವೆಲ್ಲ ಎಮೋಷನ್ಸ್ ಇರೋದ್ರಿಂದ ಯಾವುದು ನಮಗೆ ಕನೆಕ್ಟ್ ಆಗುತ್ತೆ ಗೊತ್ತಾಗಲ್ಲ, ಆಡಿಯನ್ಸ್ಗೆ ಏನು ಕನೆಕ್ಟ್ ಆಗುತ್ತೆ ಗೊತ್ತಾಗಲ್ಲ, ಯಾವ ಎಮೋಷನ್ ಸೀನ್ ಕನೆಕ್ಟ್ ಆಗುತ್ತೆ ಬಟ್ 100% ದೇ ವಿಲ್ ಎಂಜಾಯ್ ದ ಸಿನಿಮಾ, ಟು ದ ಕೋರ್ ಎಂಜಾಯ್ ಮಾಡ್ತಾರೆ ಅಂತ ನನ್ನ ಒಂದು ಇದು. ಯಾಕೆಂದ್ರೆ ಒಂದು ಸಿನಿಮಾ ಕಥೆನೇ ಆಗಿದೆ, ಒಂದು ಅಧ್ಯಾಯ ಮುಗೀತು ಅನ್ನೋಷ್ಟೊಳಗೆ ಇನ್ನೊಂದು ಅಧ್ಯಾಯ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಏನು ಅಂತ ನೀವು ಹೇಳಿದ್ರಲ್ಲ, ಸೀಟು ಕೊನೆಗೆ ಬಂದ್ಬಿಟ್ಟಿರ್ತೀರಾ ನೋಡೋ ಕಾಲಕ್ಕೆ ಅಂತ. 100%. ಸೊ ಆ ಒಂದು ಕುತೂಹಲ, ಥ್ರಿಲ್ಲಿಂಗ್ ಎಲ್ಲಾನು ಕೊಡ್ತಾ ಇದ್ದೀರಾ ನೀವು ಹಾಗಾದ್ರೆ ಅದ್ರಲ್ಲಿ? ಖಂಡಿತವಾಗೂ ಇರುತ್ತೆ. ಸರಿ, ಹಾಗಾದ್ರೆ ನಾವು ಕಾದು ನೋಡೋಣ. ಸರ್, ನೀವು ಯಾವ್ದಾದ್ರು ಒಂದು ಫೇವ್ರೆಟ್ ಸಾಂಗ್ ಹಾಡೋದಾದ್ರೆ ನಮಗೋಸ್ಕರ, ಒಂದು ಸ್ಪೀಡ್ ನ್ಯೂಸ್ ಕನ್ನಡ ಒಂದು ಡೆಡಿಕೇಟ್ ಮಾಡೋದಾದ್ರೆ. ನೀವು ಸಾಂಗ್ಸ್ ಎಲ್ಲ ಬರ್ದಿದ್ದೀರಾ? ಅವಾಗೇನೋ ಬರೀತಿದ್ದ ಕಣ ಸುಮ್ಮನೆ. ಸರ್ 150 ಸಾಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಮ್ಯೂಸಿಕ್ ಅದ್ರಲ್ಲಿ ತುಂಬಾ ಸಾಂಗ್ಗಳು ಮಾಡಿದ್ದು. ಯಾಕಂದ್ರೆ ಹೀರೋಗಳೆಲ್ಲ ಬಂದ ತಕ್ಷಣ ಡೈಲಾಗ್ ಹೇಳಿ ಅದ್ ಮಾಡ್ಸಿ ಅಂತೆಲ್ಲ ಹೇಳ್ತಾರೆ. ನಾನು ಅದಕ್ಕೆ ಸಾಂಗೇ ಕೇಳ್ಬಿಟ್ಟೆ ನಿಮ್ಗೆ. ಯಾವ ಸಾಂಗ್ ಬೇಕು ಕೇಳ ಪಾಡ್ತೀನಿ. ಅಲ್ಲ, ಯಾವ್ದಾದ್ರು ಸರ್ ನನ್ನ ಫೇವರೆಟ್ ಹೀರೋ ಬಂದು ಡಾಕ್ಟರ್ ರಾಜ್ಕುಮಾರ್ ಯಾವತ್ತಿದ್ರು ನಮ್ಮ ಅಣ್ಣವರು, ಅದಾದ್ಮೇಲೆ ಅವ್ರ ಮಗ ಅಪ್ಪು ಸರ್. ಸೊ ನಾನ್ ಕೇಳಿದ್ರೆ ಬರೀ ಅವ್ರಿಬ್ರದ್ರಲ್ಲೇ ಕೇಳ್ಬೇಕು, ಅದಕ್ಕೆ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಹಾಡಿ ಸರ್. ಇಲ್ಲ, ನನಗೆ ಅಣ್ಣವ್ರದ್ದು ಸಾಂಗ್ ಇಷ್ಟ, ಭಾಗ್ಯವಂತರದ್ದು ಸಾಂಗ್ ಇದೆ. ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ನನ್ನ ಫೇವ್ರೆಟ್ ಸಾಂಗ್. ಸರ್ ಅಣ್ಣವ್ರದಂದ್ರೆ ನಾವ್ ಯಾವತ್ತೂ ಅಣ್ಣವರು ಅಪ್ಪು ಸರ್ ಅಂದ್ರೆ ನಾವ್ ಯಾವಾಗ್ಲೂ ಫುಲ್ ಟೈಮ್ ಫ್ಯಾನೇನೆ. ಬಟ್ ನಾನ್ ನಿಮ್ಗೆ ಕೇಳಿದ್ದು, ನಿಮ್ಗೆ ಯಾರು ಸರ್ ಫೇವ್ರೆಟ್ ಹೀರೋ? ಅಮ್ಮ ನನಗೆ ಒಂದೊಂದಂತ ಅಂದ್ರೆ ನನ್ನ ಕಾಲೇಜು ಸ್ಕೂಲು ಚಿಕ್ಕವರಾಗಿದ್ದಾಗ ಯಾರನ್ನ ನೀವು ತುಂಬಾ ನೋಡಿ ಇವ್ರೆ ನನ್ನ ಫೇವ್ರೆಟ್ ಹೀರೋ? ನನಗೆ ಅವಾಗ ಶಂಕರ್ನಾಗ್ ಸರ್ ನನಗೆ ಅವಾಗ ಬಹಳ ಇಷ್ಟ. ಅದಾದ್ಮೇಲೆ ನಾನು ಸ್ಕೂಲ್ ಡೇಸ್ ಸ್ಟಾರ್ಟ್ ಮಾಡಿದೆ. ರವಿಚಂದ್ರನ್ ಮಾಮನ ನಂಗೆ ಬಹಳ ಇಷ್ಟ. ಅವ್ರದ್ದು ಯಾವ್ದೇ ಸಿನಿಮಾ ಪೋಸ್ಟ್ಗಳೆಲ್ಲ ಬಂದ್ರು ಕಟ್ ಮಾಡಿ ಒಂದು ಲಾಂಗ್ ಬುಕ್ ನೋಟ್ ಬುಕ್ ಅಲ್ಲಿ ಎಲ್ಲ ಒಂದು ಪೇಸ್ಟ್ ಮಾಡ್ತಿದ್ದೆ. ಆಗ ಒಂದು ಎಲ್ಲಾರಲ್ಲೂ ಒಂದೊಂದು ವಿಷಯಗಳಿದೆ, ವಿಚಾರಗಳಿದೆ, ಅದನ್ನೆಲ್ಲವೂ ಖುಷಿ ಕೊಡುತ್ತೆ ನನಗೆ. ಯಥೇಚ್ಛವಾಗಿ ಶಂಕರ್ನಾಗ್ ಸರು, ರವಿ ಮಾಮ ಬಹಳ ಇಷ್ಟ. ಅದಾದ್ಮೇಲೆ ನಂಗೆ ಕಾಲೇಜ್ ಬರೋ ಟೈಮು, ಅವಾಗ ತಾನೇ ಹುಚ್ಚ ಸಿನಿಮಾ ಬಂದಂತ ಟೈಮು. ಸುದೀಪ್ ಅಣ್ಣಯ್ಯ ನನಗೆ ಬಹಳ ಇಷ್ಟ. ಫೇವರೆಟ್ ಹೀರೋಯಿನ್? ತುಂಬಾ ಜನ. ನಿಮ್ ಜೊತೆ ಕಾಂಬಿನೇಷನ್ಸ್ ಹೇಳ್ಬೇಡಿ, ನೀವು ಅವಾಗ ನೀವು ಇಷ್ಟ ಪಡ್ತಾ ಇದ್ದೀರಂತ ಹೀರೋಯಿನ್ ಹೇಳಿ. ಆಗ ಲಕ್ಷ್ಮಿ ಅಮ್ಮ, ಜಯಂತಿ ಅಮ್ಮ ಅವರು, ಜಯಮಾಲಾ ಮೇಡಮ್ ಅವರು, ಖುಷಿ ಅನ್ಸದ ಅವಾಗ. ಓಕೆ, ಅವರೆಲ್ಲ ದಿಗ್ಗಜರು, ಲೆಜೆಂಡ್ಸ್ ಆಕ್ಟಿಂಗ್ ನಲ್ಲಿ. ಸರ್, ಇವಾಗ ನಿಮ್ಮ ಕಾಂಬಿನೇಷನ್ ಜೊತೆ ಮಾಡಿರೋ ಅಂತ ಇವಾಗ ನೀವೇ ಹೇಳಿದ್ರಿ, ರೋಸಿ ಮೂವಿನಲ್ಲಿ ನೀವು ಹೀರೋಗಳದ್ದು ಕಾಂಬಿನೇಷನ್ಸ್ ಆಗಿರಬಹುದು, ಅಥವಾ ಕೋ ಆಕ್ಟರ್ ಅಂದರೆ ಫೀಮೇಲ್ ಕೋ ಆಕ್ಟರ್ಸ್ ಆಗಿರಬಹುದು, ಅದರಲ್ಲಿ ನಿಮಗೆ ಕಾಂಬಿನೇಷನ್ ತುಂಬ ಕಂಫರ್ಟಬಲ್ ಅಂತ ಅನಿಸಿದ್ದು ಮತ್ತೆ ಈಸಿ ಅಂತ ಅನಿಸಿದ್ದು, ಇವ್ರು ನನಗೆ ಇಷ್ಟ ಆದ್ರಪ್ಪ? ಖಂಡಿತವಾಗ್ಲೂ ಪ್ರತಿಯೊಂದು ಸಿನಿಮಾದಲ್ಲಿ ಕೋಸ್ಟಾರು ನಿಮ್ಗೆ ಇಷ್ಟ ಆಗೇ ಆಗ್ತಾರೆ, ಯಾಕಂದರೆ ನೀವಿಬ್ರು ಅದಕ್ಕೆ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಸಿನಿಮಾ ಕೊಟ್ಟಿರ್ತೀರಾ. ಪ್ರತಿಯೊಬ್ರು ಇಷ್ಟ ಆಗೇ ಆಗ್ತಾರೆ. ಆದ್ರೆ ನಿಮ್ಗೆ ಇವತ್ತು ಫೇವರೆಟ್ ಅಂತ ಯಾವ್ದಾದ್ರು ಕೂತಿದ್ಯಾ ಕೋಸ್ಟಾರ್ನಲ್ಲಿ? ಎಲ್ಲರೂ ಫೇವರೇಟ್ ಕಣ. ನಾನು ಅದೇ ಹೇಳಿದೆ ಸರ್, ಎಲ್ಲರೂ ಹೇಳ್ತಾರೆ. ಎಲ್ಲರೂ ಏನಾಗುತ್ತೆ ಗೊತ್ತಾ, ಈಗ ನೀನೇ ಹೇಳಿದೆ ಬಂದಿದ ತಕ್ಷಣ ಇಷ್ಟೇ ಖುಷಿಯಾಗಿ ಕೆಲಸ ಮಾಡ್ತಿರ್ತೀವಲ್ಲ, ಸೊ ಹಾಗಾಗಿ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಕೆಲಸ ಚೆನ್ನಾಗಾಗತ್ತೆ ಅಷ್ಟೇ. ಹಂಗಾಗಿ ವರ್ಕ್ ಎಲ್ಲ ಏನ್ ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ ಎಲ್ಲರ ಜೊತೆ ಐ ಆಮ್ ಹ್ಯಾಪಿ ವಿತ್ ಮೈ ಕೋ-ಸ್ಟಾರ್ಸ್. ಹೌದಾ? ಫೇವ್ರೆಟ್ ಅದರಲ್ಲಿ ಡೈರೆಕ್ಟರ್ ಅಂತ ಅದನ್ನು ಅಷ್ಟೇ, ಎಲ್ಲ ಡೈರೆಕ್ಟರ್ಸು ನಂಗೆ ಇಷ್ಟ ಅಂತಾನೆ ಅಂತೀರಾ? ಯಾಕಂದ್ರೆ ಖಂಡಿತವಾಗ್ಲೂ ನೀವೇ ಹೇಳಿದ್ರಿ, ತಂಪ್ ಹೊತ್ತಲ್ಲಿ ನೆನ್ಸ್ಕೋಬೇಕು ಅಂತ ಒಂದ್ ಸ್ವಲ್ಪ ಜನನ್ನ. ಯಾಕೆ ಅಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಕಲಿತಾ ಹೋಗ್ತೀವಿ. ನಾನು ಫಸ್ಟ್ ಸಿನಿಮಾ ನನ್ನ ಡೈರೆಕ್ಟರ್ ಶ್ರೀ ಅವನು ಹೇಗೆ ಅಂತಂದ್ರೆ, ನಾನು ಹೇಳಿದೆ ಇಬ್ರು ಗೆಳೆಯರು. ನಾನೇನು ಅವ್ನು ಸುಮ್ಮನೆ ಕಣ್ಣಲ್ಲಿ ನೋಡ್ತಿದ್ದಾನೆ ಅಂದ್ರೆ, ಅವ್ನು ನನಗೆ ಇದೇ ಸೀನ್ ಹೇಳ್ತಿದ್ದಾನೆ, ಅವ್ನು ಇದೇ ಸರಿ ಮಾಡ್ಕೊಳಕ್ ಹೇಳ್ತಿದ್ದಾನೆ ಅನ್ನೋಷ್ಟು ಅವನಿಗೂ ನನಗೂ ಆ ಕನೆಕ್ಟಿವಿಟಿ. ರವಿ ಸರ್ ಬಂದ್ರೆ, ರವಿ ಸರ್ ಹತ್ರ ಕೆಲಸ ಮಾಡ್ಬೇಕಾರೆ ನನಗೆ ಅವರಲ್ಲಿ ಬಹಳ ಖುಷಿಯಾಗಿದ್ದೇನೆಂದ್ರೆ,
ನನ್ಗೆ ಹೀಗೆ ಬೇಕು ಅಂತ ಎಕ್ಕಿ ತೆಗೆದಿದೆಯಲ್ಲ ನಂಗೆ ಅದು ಖುಷಿ ಆಗುತ್ತೆ. ಇನ್ನು ಎಸ್ ನಾರಾಯಣ್ ಸರ್ ಹತ್ರ ಒಂದು ಸಿನಿಮಾ, ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡಿದ್ದೀನಿ. ಅವ್ರು ಹೆಂಗೆ ಅಂದ್ರೆ ಟೈಮ್ ಹೆಂಗ್ ಓಡ್ತಿರುತ್ತೆ ಹಂಗೆ ಓಡ್ತಿರ್ತಾರೆ ಅವ್ರು. 2 ನಿಮಿಷ ಅವ್ರಿಗೆ ಹಂಗೆ ಏನ್ ಹೇಳ್ತಾರೆ, ಸನ್ ಹಿಂಗ್ ಕೆಳಗಡೆ ಹಿಂಗೆ ಹೋಗ್ತಿದ್ದಾನೆ ಅಂದ್ರೆ ಅಷ್ಟೇ ಸ್ಪೀಡಾಗಿ ಆ ಕ್ಯಾಮ್ರಾ ತಗೊಂಡು ಹಂಗೆ ಲೈಟಿಂದ ಹೋಗ್ತಿರ್ತಾರೆ. ಪ್ರತಿಯೊಂದು ಟೈಮ್ ಒಂದೊಂದು ಸೆಕೆಂಡ್ ಕೂಡ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಅನ್ನೋದು. ಅಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ವಿಷಯ ಕಲಿತೀವಿ. ಹೌದು. ಹಾಗೆ ನಾನು ಮಾಡಿರುವಂತ ಒಂದಷ್ಟು ನಿರ್ದೇಶಕರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಕ್ವಾಲಿಟೀಸ್ ಇದಾವೆ. ಎಲ್ಲವನ್ನೂ ಅಳವಡಿಸ್ಕೊಂಡ್ರೆ ಚಂದ. ಸೊ ಬೆಸ್ಟ್ ಕ್ಯಾಮ್ರಾಮನ್ ಅಂತ ಅನ್ಸಿದ್ದು ಸುಮಾರು ಜನ ಇದಾರೆ. ಅದೇ ಖಂಡಿತವಾಗ್ಲೂ ಸರ್. ಇವತ್ತು ಕೂಡ ನಾವು ಸ್ಪೀಡ್ ನ್ಯೂಸ್ ಅಲ್ಲಿ ನಾವೆಲ್ಲರೂ ಇಷ್ಟಪಡ್ತೀವಿ, ನಾವೆಲ್ಲರ ಜೊತೆನೂ ಕನೆಕ್ಟ್ ಆಗ್ತೀವಿ. ನನ್ನ ಫಸ್ಟ್ ಸಿನಿಮಾ ಕ್ಯಾಮ್ರಾಮನ್ ಸುರೇಶ್ ಬಾಬು ಸಾರು, ಆಮೇಲೆ ಏನು ನನ್ನ ಸುಂದರ್ನಾಥ್ ಸುವರ್ಣ ಸಾರು, ಬಹಳ ಜನ ಇದ್ದಾರೆ. ಆನಂದ್ ಅಂತೇಳಿ ನಾನು ಲಾಸ್ಟ್ ಒಂದು ಸಿನಿಮಾ ಮಾಡಿದೆ, ಆನಂದ್ ಅಂತ. ಆಮೇಲೆ ವಾಲಿ, ಜಗದೀಶ್ ವಾಲಿ ಅಂತೇಳಿ ಕ್ಯಾಮ್ರಾಮನ್ನು. ಅದು ಹೇಳಿದ್ನಲ್ಲ, ಒಬ್ಬೊಬ್ರ ಹತ್ರ ಒಂದೊಂದು ವಿಷಯಗಳಿದಾವೆ. ಸೊ ಎಕ್ಕಿ ತಗೊಳ್ಳೋದು ನಮ್ಮ ಕೈಲಿದೆ. ಸರ್ ಇವಾಗ ಸಣ್ಣ ಆಗ್ಬೇಕು ನೆಕ್ಸ್ಟ್ ಫಿಲಮ್ಗೆ ಅಂತ ಅಂದಿದ ತಕ್ಷಣ ಫುಲ್ಲು ಇವಾಗ ಡಯಟ್ ಕಾನ್ಶಿಯಸ್ ಎಲ್ಲ ಆಗ್ಬಿಟ್ಟು ನೀವು ಇವಾಗ ಸಣ್ಣ ಆಗಕ್ಕೆ ಹೊರಡ್ತೀರಾ ಅಥವಾ ನನ್ನ ಕೈಲಿ ಅದು ಕಷ್ಟ ಅಂತ ಫಸ್ಟ್ ಅನ್ಸತ್ತ? ಕಷ್ಟ ಯಾವುದೂ ಇಲ್ಲ ಕಣೋ, ಇಷ್ಟಪಟ್ಟ ಮೇಲೆ. ಸೊ ಮಾಡ್ತೀರಾ ನೀವು? ಇವಾಗ ನಿಮ್ ಮುಂದೆ ಬಿರಿಯಾನಿ ತಂದಿಟ್ರು ಇಲ್ಲ ನಾನು ತಿನ್ನಲ್ಲ ಅಂತ ಅನ್ಸತ್ತ ನಿಮ್ಗೆ? ತಿನ್ನೋದೇ ಇಲ್ಲಪ್ಪ. ಹೌದಾ? ವೆರಿ ನೈಸ್. ಸೊ ಬೆಸ್ಟ್ ಫ್ರೆಂಡ್ ಯಾರು ಸರ್? ಜಿಗರಿ ದೋಸ್ತ್ ಅಂತ ಹೇಳ್ತಿರಲ್ಲ, ಫಿಮೇಲ್ ಆಗಿರ್ಲಿ ಮೇಲ್ ಆಗಿರ್ಲಿ ನಮ್ಗೆ ಅದು ತೊಂದರೆ ಇಲ್ಲ. ನನ್ನ ಕ್ಲಾಸ್ಮೇಟ್ ನಾಗ ಅಂತೇಳಿ ನನ್ನ ಫ್ರೆಂಡ್ ಇದ್ದಾನೆ. ರೆಗ್ಯುಲರ್ ಆಗಿ ಇಬ್ರು ಮಾತಾಡ್ತಿರ್ತೀವಿ. ಅದಾದ್ಮೇಲೆ ಶ್ವೇತಾ ಅಂತ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಮಾತಾಡ್ತಿರ್ತೀವಿ, ಕ್ಲಾಸ್ಮೇಟ್ಸ್. ಅವ್ರ ಹತ್ರನು ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಮಾತಾಡಿ ಸಜೆಷನ್ಸ್ ಎಲ್ಲ ಏನಿಲ್ಲ? ನಾವು ಜನರಲ್ ನಮ್ಮ ಹಳೆ ದಿನಗಳದು, ಕಾಲೇಜ್ದು, ಸ್ಕೂಲ್ದು ಇವೆಲ್ಲ ಮಾತಾಡ್ತಿರ್ತೀವಿ. ಎಲ್ಲಾರು ಸೇರ್ತೀವಿ, ಮಾತಾಡ್ತೀವಿ, ಗೆಟ್ ಟುಗೆದರ್ ಮಾಡ್ತಿರ್ತೀವಿ. ಸರ್ ವೀಕೆಂಡ್ ಬಂತು ಅಂತಂದ್ರೆ ಪಾರ್ಟಿ ಮಾಡಕ್ ಹೋಗೋಣ ಅಂತ ಅನ್ಸತ್ತಾ ಅಥವಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಸತ್ತಾ? 99% ಟೆಂಪಲ್ ರನ್ ಜಾಸ್ತಿ. ವೆರಿ ಗುಡ್. ಸೊ ಸ್ಪಿರಿಚುವಲ್ ಇದ್ದೀರಾ ನೀವನು. ಸೊ ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ 100 ಅಲ್ಲ 200 ಅಲ್ಲ 1000% ಬೇಕು. ಒಂದು ಎನರ್ಜಿ ಇದೆ, ನಮ್ಮ ಕಣ್ಣು ಕಾಣಿಸ್ತಿದಂಗಿದೆ, ನಮ್ ಸುತ್ತ ಇದೆ, ನಮ್ಮ ಒಳಗಿದೆ. ಏನ್ ಹೇಳ್ತಾರೆ, ಕಣ್ಣು ಕಂಡ್ರೆ ಅದು ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತೇಳಿ ಕಣ್ಣು ಕಾಣಿಸ್ತಿದಂಗಿದೆ. ಒಳ್ಳೇದಲ್ಲ ಅದು? ಕರೆಕ್ಟ್. ಬಟ್ ನಾಯಕ ನಟ ಯಾವುದೇ ಸಂದರ್ಶನಕ್ಕೆ ಬಂದ್ರೆ ವೀಕ್ಷಕರಿಗೆ ಕುತೂಹಲ ಬರೋದೇನು, ನಿಮ್ಮ ರೊಟೀನ್ ಹೇಗಿರುತ್ತೆ ಅಂತ. ಅದಕ್ಕೆ ನಾನು ಇವತ್ತು ತಿಳ್ಕೊತಾ ಇದ್ದೀನಿ, ಹೆಂಗಿರುತ್ತೆ ಸರ್ ನಿಮ್ ರೊಟೀನ್? ಬೆಳಗ್ಗೆ ಒಂದು ನೀವು ಬೇಗ ಎದ್ದೇಳೋರ ಅಥವಾ ಸ್ವಲ್ಪ ಆರಾಮಕ್ಕೆ 9-10 ಗಂಟೆ ಆದ್ರೂ? ಬೇಗ ಹೇಳ್ತೀನಿ. ಸರಿ, ಬೇಗ ಎದ್ದು ಮೆಡಿಟೇಷನ್ ಎಲ್ಲ ಮಾಡಿ ಪೂಜಾ ಪುನಸ್ಕಾರಗಳೆಲ್ಲ ಮುಗಿಸಿ ಆಮೇಲೆ ತಿಂಡಿನಾ, ತದಾದ ನಂತರ ಕೆಲಸ ಕಾರ್ಯಗಳು. ಸೊ ಅದ್ರ ಜೊತೆ ಕೇಳಿದೀವಿ ಕಾಫಿ ಚೆನ್ನಾಗಿ ಮಾಡ್ತೀರಂತೆ ನೀವು, ಕುಕ್ ಮಾಡ್ತೀರಂತೆ. ಕಾಫಿ ಪ್ರಿಯ, ಕುಕ್ಕು. ಅದೇ ಹೇಳದ್ವಲ್ಲ, ನಾವೀಗ ಹೊರಟ ಸ್ಕ್ರಿಪ್ಟ್ ರೂಮ್ ಹಾಕ್ದಾಗ ನಾನು ಅವನಿಬ್ರೆ ತಿನ್ಬೇಕು. ಸೊ ಈ ಬೇಯಿಸ್ತಾ ಅದೇನೋ ಹೇಳ್ತಾರಲ್ಲ, ಕಲಿತಾ ಹೋದ. ಏನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಸರ್ ನೀವು? ಎಲ್ಲ ಮಾಡ್ಕೊಡ್ತೀನಿ ಕಣ, ಮುದ್ದೆ, ಉಪ್ಸಾರು, ಕಾಳು. ಸರ್ ನೆಕ್ಸ್ಟ್ ನಮ್ಗೆ ಬಂದ್ ಮಾಡ್ಕೊಡ್ತಾರ ಹಾಗಾದ್ರೆ? ಖಂಡಿತ. ಒಂದು ಕಿಚನ್ ಸೆಟಪ್ ಮಾಡ್ಕೊಟ್ಬಿಟ್ರೆ ಮಾಡ್ತೀರಲ್ವಾ ಸರ್ ನೀವು? ಸೊ ನಿಮ್ದು ಕುಕಿಂಗ್ ನಿಮ್ಗೆ ಇಷ್ಟನಾ ಅಥವಾ ನೀವು ತುಂಬಾ ಇಷ್ಟಪಡುವಂತ ಕುಕಿಂಗ್ ಯಾವುದು? ನನಗೆ ಐ ಆಮ್ ನಾಟ್ ಫುಡ್ಡಿ. ಸರ್ ನೀವು ಫುಡ್ಡಿ ಅಲ್ವಾ? ಹಂಗೆ ಟೈಮ್ಗೆ ಏನಿದ್ರು ಗೋ ವಿತ್ ಫ್ಲೋ ಅಂದಂಗೆ ಹೊಟ್ಟೆ ಸಿಗ್ತಾ ತಿಂದ್ವಾ ಫುಡ್ ಓಡ್ತಾ ಇರ್ಬೇಕು. ಸರಿ, ಏನೋ ಇದು ತಿಂಡಿ ಊಟ ಎಲ್ಲ ಮಾಡ್ಕೊಂಡ್ರಿ, ಆಮೇಲೆ ಮತ್ತೆ ನಿಮ್ಗೆ ಕೃಷಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಅಂತ ಕೇಳಿದ್ವಿ, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನಿಮ್ ಹಾಬಿ ಬಗ್ಗೆ. ಖುಷಿ ಕೊಡುತ್ತೆ. ಅದೇನಂದ್ರೆ ಸಣ್ಣ ಹುಡುಗ ಇದ್ದಾಗಿಂದನೂ ನಮ್ಮ ಮನೆ ಮುಂದೆ ಒಂದು ಸೈಟ್ ಇತ್ತು. ನಾನು ನಮ್ಮ ತಾಯಿ ಯಾವಾಗ್ಲೂ ಒಂಥರ ಮಿನಿ ಗಾರ್ಡನ್ ಇದ್ದಂಗೆ ನಮಗೆ. ಸೊ ಗಾರ್ಡನಿಂಗ್ ನಲ್ಲಿ ತುಂಬಾ ಇಂಟ್ರೆಸ್ಟ್. ಓಕೆ. ಅಲ್ಲಿ ತುಂಬಾ ದೂರದಲ್ಲಿ ಹೋಗಿ ಕೆರೆಯಿಂದ ಎಲ್ಲ ಗೊಬ್ಬರ ತಂದು ಅದಕ್ಕೆ ತಗೊಬಂದು ಹಾಕಿ ಡೈಲಿ ಬೆಳಗ್ಗೆ ಇದ್ರೆ ಬಾವಿಲಿ ನೀರ್ ಎಳೆದು ಅಷ್ಟಕ್ಕೂ ನೀರ್ ಹಾಕಿ ಸಾಯಂಕಾಲ ಒಂದ್ ರೌಂಡ್ ನೀರ್ ಹಾಕಿ ನೇಚರ್ ಯಾವಾಗ್ಲೂ ಏನಂದ್ರೆ ನನಗೊಂದು ಅನ್ಸ್ತಾ ಇರುತ್ತೆ, ನಾವು ಏನು ಕಲಿಬೇಕು ಅಂತ ಅನ್ಕೊಂಡ್ರೆ ನೇಚರ್ ನೋಡಿ ಎಲ್ಲವೂ ಕಲ್ಸುತ್ತೆ ನಮಗೆ. ನಾವು ನೇಚರ್ ಜೊತೆ ಮಾತಾಡೋದೇ ಇಲ್ಲ. ಹೌದು ಸರ್. ಒಂದು ಗಿಡ ಮರ ಅಂತ ಅನ್ಕೊಂಡು ಸುಮ್ನೆ ಅದನ್ನ ಬಿಟ್ಬಿಟ್ಟಿರ್ತೀವಿ. ಅದು ವಸ್ತು ಅಲ್ಲ, ಅದಕ್ಕೂ ಜೀವ ಇದೆ. ಅದು ನಿಮ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ನೀವು ಅದನ್ನ ಒಂದು ಬೀಜ ಹಾಕಿ ಅದು ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದನ್ನ ನೋಡ್ತಾ ಹೋಗ್ತಿದ್ದಂಗೆಲ್ಲ ನಿಮ್ಗೆ ಅದ್ರದ್ದೊಂದು ಖುಷಿ ಸಿಗ್ತಾ ಹೋಗುತ್ತೆ. ನಾನು ಯಾವಾಗ್ಲೂ
ನನ್ನ ಗೊತ್ತಿರೋ ಒಂದಷ್ಟು ಜನ ಫ್ರೆಂಡ್ಸ್ಗಳಿಗೆ ಹೇಳ್ತಿರ್ತೀನಿ, ಭೂಮಿಗೆ ಕೆಮಿಕಲ್ ಹಾಕ್ಬೇಡಿ ದಯವಿಟ್ಟು. ನಾನು ರೈತರು ಕೇಳ್ಕೊಳ್ಳೋದು ಅದನ್ನೇ, ಭೂಮಿ ಕೆಮಿಕಲ್ ಹಾಕ್ಬೇಡಿ, ಆದಷ್ಟು ಸಾವಯವಕ್ಕೆ ಬನ್ನಿ. ನಾವೆಲ್ಲ ಮುಂಚೆ ಸಾವಯವದಲ್ಲೇ ಇದ್ದಂಥವ್ರು. ಇವತ್ತೇನಾಗಿದೆ ಅಂತಂದ್ರೆ ಭೂಮಿಗೆ ಕೆಮಿಕಲ್ ಆಗ್ತಾ 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 ಎಲ್ಲರಿಗೂ ರೋಗಗಳೇ ಜಾಸ್ತಿ ಆಗಿದೆಯಲ್ಲ ಇವಾಗ ನಮ್ಗೆ. ನನಗೆ ನೆನಪಿದ್ದಂಗೆ ಅಥವಾ ನಿಮಗೂ ಗೊತ್ತಿದ್ದಂಗೆ ಅನ್ಕೊಂತೀನಿ ನಾನು, ನಮಗೆಲ್ಲ ಇದ್ದಿದ್ದು ಊರಲ್ಲಿ ಎಲ್ಲ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು. ಜ್ವರನೋ ಕೆಮ್ಮು ಅಂತಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗ್ತಿದ್ರು. ಇಲ್ಲ ಜ್ವರ ಬಂದ್ರೆ ತಲೆ ಮೇಲೆ ಒಂದು ತಣ್ಣೀರ್ ಬಟ್ಟೆ ಹಾಕ್ಬಿಟ್ಟು ಮನೇಲಿ ಅಮ್ಮ ಕೂತಿರೋಳು. ಹೊಟ್ಟೆ ನೋವು ಅಂತಂದ್ರೆ ಒಂದು ವಿಳ್ಳೆದೆಲೆ ಕಾಯಿಸ್ಬಿಟ್ಟು ಅದ್ರ ಮೇಲೆ ಒಂದು ಚೊಂಬ್ ಹಾಕ್ಬಿಟ್ಟು. ಹೌದು, ಕರೆಕ್ಟ್. ಇಷ್ಟೇ ಗೊತ್ತಿದ್ದು. ಇಲ್ಲಾಂದ್ರೆ ಬಿಸಿನೀರು. ಇವತ್ತು ಹೆಂಗಾಗಿದೆ ಅಂತಂದ್ರೆ ಊರಲ್ಲಿ ಎಷ್ಟು ಗಲ್ಲಿದಾವೆ ಅಷ್ಟು ಗಲ್ಲಿಗೆ ಅಷ್ಟು ಕ್ಲಿನಿಕ್ಗಳಿದಾವೆ. ಹೌದು, ಯಾಕಂದ್ರೆ ಕೆಮಿಕಲ್ ತಿಂತಾ ಇರೋದ್ರಲ್ಲಿ ಎಲ್ಲದರಲ್ಲೂ ಕೆಮಿಕಲ್, ಅಡಲ್ಟರೇಟೆಡ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮನುಷ್ಯ ಒಬ್ನೇ ತಾನ್ ತಿನ್ನೋ ಅನ್ನಕ್ಕೆ ತಾನೇ ವಿಷ ಹಾಕೊಂಡು ತಿನ್ನೋದು ಅಂದ್ರೆ ಬೇರೆ ಯಾರು ಅಲ್ಲ. ನಾವ್ ಎಂತ ಸ್ಥಿತಿ ಬಂದಿದೀವಿ ಅಂತ ಬೇಜಾರಾಗುತ್ತೆ. ಅದು ಬಂದಿರೋದಕ್ಕೂ ಕಾರಣನು ಯೋಚನೆ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಒಂದು ಶೋರೂಮ್ಗೆ ಹೋಗ್ತೀರಿ, ಶೋರೂಮ್ಗೆ ಹೋಗ್ಬಿಟ್ಟು ಅವ್ನು ಎಷ್ಟು ಹೇಳಿದ್ರು ಅದಕ್ಕೆ ದುಡ್ಡು ಕೊಟ್ಬಿಟ್ಟು ತಗೋಬರ್ತೀರಿ. ಅದೇ ರೈತ ಬೆಳೆದಿರೋ ಬೆಳೆ ತಂದಾಗ 10 ರೂಪಾಯಿ ಯಾಕೆ 5 ರೂಪಾಯಿ ತಗೊಳ್ಳಿ ಅಂತೀರಿ. ಅವನು ಏನ್ ಮಾಡ್ತಾನೆ, ಅವನು ಕಮರ್ಷಿಯಲ್ ಆಗಕ್ಕೆ ಹೋಗ್ತಾನೆ. ಅವಾಗ ಏನ್ ಮಾಡ್ತಾನೆ, ಅವ್ನು ಕೆಮಿಕಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ. ಹೌದು ಸರ್, ಅದೇ ಬೇಜಾರು. ನಮಗೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ನನಗೆ ಅನ್ಸಿದ್ದು, ನಾವೆಲ್ಲರೂ ರೈತ ದೇಶದ ಬೆನ್ನೆಲುಬು ಹೇಗೋ, ರೈತನ ಬೆನ್ನೆಲುಬಾಗದ್ ಬೇಡ ನಾವೆಲ್ಲ. ಅಟ್ಲೀಸ್ಟ್ ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ಸಾಕು, ಅವನು ಮತ್ತೆ ನಮ್ಮ ಆರೋಗ್ಯನ ಸರಿ ಮಾಡ್ತಾನೆ. ನಮ್ಮ ಆರೋಗ್ಯ ಸರಿಯಾಗಬೇಕು ಅಂತಾನೆ ನಾವು ಅವನಿಗೆ ಸಪೋರ್ಟ್ ಮಾಡ್ರೆ ಅವ್ನು ಭೂಮಿನ ಸರಿ ಮಾಡ್ಕೊಂತಾನೆ. ಕರೆಕ್ಟ್. ಭೂಮಿಯಿಂದನೇ ನಿಮ್ಮ ದೇಹಕ್ಕೆಲ್ಲ ಬೇಕಾಗಿರೋ ವಿಟಮಿನ್ಗಳು ಸಿಗ್ತಾ ಇರೋದು ನೇಚರ್ ಇಂದ. ಡಾಕ್ಟರ್ ಹೇಳ್ತಾರೆ ಈ ವಿಟಮಿನ್ ಕಮ್ಮಿ ಇದೆ, ಇದು ಕಡಿಮೆ ಇದೆ ಅಂತೇಳಿ. ಎಲ್ಲಿಂದ ಬರ್ತಿದೆ? ಪುಕ್ಸಟ್ಟೆ ಸಿಗ್ತಿದೆ ನಮಗೆ ಭೂಮಿಲಿ. ಬಟ್ ನಾವ್ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಹೌದು, ನಮಗ್ ಗೊತ್ತಿಲ್ಲ. ನಾವೇನ್ ಮಾಡ್ತಿದ್ವಿ, ಎಲ್ಲದಕ್ಕೂ ಕೆಮಿಕಲ್ ಹಾಕ್ತಿದ್ವಿ. ಕೆಮಿಕಲ್ ಬೆಳೆದ್ ಇವತ್ತು ಫಾಸ್ಟ್ ಗ್ರೋಯಿಂಗ್ ಎಲ್ಲ. ಆಮೇಲೆ ನನಗೆ ಯಾರೋ ಒಬ್ರು ತಿಳಿದವ್ರು ಹೇಳಂತದ್ದೇನಂದ್ರೆ, ಈ ಹುಳ ಬಿದ್ದಿರುತ್ತೆ ತರಕಾರಿಗಳಿಗೆ ಅಥವಾ ಯಾವ್ದೋ ಪ್ರಾಣಿ ಪಕ್ಷಿಗಳು ತಿಂದಿರುತ್ತಲ್ವಾ, ಅದು ತಿನ್ನೋದೇ ಚೆನ್ನಾಗಿರೋ ಹಣ್ಣಿನಂತೆ. ಅದು ಬಿಟ್ಟಿದ್ದ ನಾವು ತಿಂತಿರ್ತೀವಿ ಅಲ್ವಾ. ಅಂದ್ರೆ ಅವಕ್ಕೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತ, ಅದಕ್ಕೆ ತಿಂದಿರುತ್ತೆ. ಹುಳ ಬಿದ್ದಿರುತ್ತೆ, ಹುಳ ಹಾಕ್ಬಿಡುತ್ತೆ, ಅದು ಚೆನ್ನಾಗಿರುತ್ತೆ ಅಂತ. ನಾವು ಮುಂಚೆ ಏನ್ ಮಾಡ್ತಿದ್ದೋ, ಅಲ್ಲೆಲ್ಲ ಒಂಚೂರು ತಿಂದಿದ್ರೆ ಅದಕ್ಕೆ ಕುಯ್ದು ಬಿಸಾಕ್ಬಿಟ್ಟು ಮಿಕ್ಕಿದ್ ನಾವು ತಿಂತಿದ್ವಿ. ಇವತ್ತು ಅದು ಮಾಡೋದಿಲ್ಲ ನಾವು. ಇವತ್ತು ಹೆಂಗೆ ಅಂದ್ರೆ ಶೈನಿಂಗ್ ಇರಬೇಕು, ಅದಕ್ಕೊಂದಷ್ಟು ಕೆಮಿಕಲ್ ಹಾಕ್ತಾರೆ, ಕಲರು. ಎಲ್ಲಿಗೆ ಹೋಗ್ತಿದೀವಿ ನಾವು. ಹೌದು. ಸೊ ನಾನು ಒಂದು ರಿಕ್ವೆಸ್ಟ್, ದಯವಿಟ್ಟು ರೈತರಿಗೆ ಅವ್ರು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆ ಬೆಂಬಲ ಬೆಲೆ ಸಿಗ್ಬೇಕು. ಜೊತೆಗೆ ಅವ್ರಿಗೆ ನಾವು ಜೊತೆಗೆ ನಿಂತ್ಕೊಂಡಾಗ ಅವರು ಏನ್ ಮಾಡ್ತಾರೆ, ಅವರು ಭೂಮಿನ ಉಳಿಸ್ಕೊಂತಾರೆ. ಭೂಮಿ ಉಳಿಸ್ಕೊಂಡ್ರೆ ನಾವೆಲ್ಲ ಉಳಿತೀವಿ ಅನ್ನೋದೊಂದು ನಂಬಿಕೆ ನನಗೆ. ಆಗ್ಲಿ ಸರ್, ಖಂಡಿತವಾಗ್ಲೂ ಬೆಂಬಲ ಕೊಡೋಣ. ಸೊ ಆದಷ್ಟು ಕೆಮಿಕಲ್ ಫ್ರೀನ ಮಾಡಕ್ಕೆ ನಾವು ಟ್ರೈ ಮಾಡೋಣ. ಕೆಮಿಕಲ್ ಮುಕ್ತ ಆದ್ರೆ ನೀವೆಲ್ಲರೂ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು. ಕರೆಕ್ಟ್ ಸರ್, ಅದು ಕರೆಕ್ಟ್. ಸೊ ಈ ಕೆಮಿಕಲ್ ಫ್ರೀ ನಾವು ನೋಡ್ಬೇಕು ಅಂತಂದ್ರೆ ಆದಷ್ಟು ಸಾವಯವ ಅಂದ್ರೆ ಆರ್ಗ್ಯಾನಿಕ್ ನಾವು ಬರ್ಬೇಕಾಗತ್ತೆ. ಸೊ ಇದನ್ನ ಬರಲೇಬೇಕು. ಹೌದು, ಬರಲೇಬೇಕು. ಸೊ ಇದನ್ನ ಹೇಳ್ತಾ ಇವತ್ತಿಂದು ಸಂದರ್ಶನ ನಾವು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಸ್ಪೀಡ್ ನ್ಯೂಸ್ ಕನ್ನಡ ನಿಮ್ಮ ಮುಂದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.